ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾವೀಗಾಗಲೇ ಈ ವರ್ಷದ 10ನೇ ತಿಂಗಳಲ್ಲಿದ್ದೀವಿ. ಆಲ್ಮೋಸ್ಟ್ ವರ್ಷದ ಕೊನೆಯಲ್ಲಿದ್ದೀವಿ ಆಯಿತಾ. ಈ ತಿಂಗಳು ಅಕ್ಟೋಬರ್ ಈಗ ತಾನೇ ಶುರುವಾಗಿದೆ. ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಅಕ್ಟೋಬರ್ಗೆ ಟೆಕ್ಟೋಬರ್ ಅಂತ ಕೂಡ ಕರೀತಾರೆ ಆಯ್ತು. ಏನಕ್ಕೆ ಅಂದರೆ ಅಕ್ಟೋಬರ್ನಲ್ಲಿ ಅತಿ ಹೆಚ್ಚು ಟೆಕ್ಗಳು ಲಾಂಚ್ ಆಗುತ್ತೆ ಅಂತ. ಸೊ ಈ ಒಂದು ಟೆಕ್ಟೋಬರ್ ಅಂದರೆ ಅಕ್ಟೋಬರ್ನಲ್ಲಿ ಯಾವುದೆಲ್ಲ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತದೆ, ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳು, ನಾನು ಪರ್ಸ್ನಲಿ ತುಂಬ ವೆಯ್ಟ್ ಮಾಡ್ತಿರುವಂಥ ಎಕ್ಸೈಟ್ ಆಗಿರುವಂಥ ಸ್ಮಾರ್ಟ್ಫೋನ್ಗಳು. ನೀವು ಕೂಡ ತುಂಬ ಜನ ಈ ತಿಂಗಳು ಯಾವುದೆಲ್ಲ ಸ್ಮಾರ್ಟ್ಫೋನ್ ಲಾಂಚ್ ಆಗ್ಬೋದು ಅಂತ ವೆಯ್ಟ್ ಮಾಡ್ತಿರ್ಬೋದು. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನನಗೆ ಈ ತಿಂಗಳು ಲಾಂಚ್ ಆಗ್ತಿರುವಂಥ ಸ್ಮಾರ್ಟ್ಫೋನ್ಗಳಲ್ಲಿ ಇಂಟ್ರೆಸ್ಟಿಂಗ್ ಅನಿಸ್ತಂಥ ಕೆಲವೊಂದು ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲನೇದಾಗಿ ನಮ್ಮ ಭಾರತದ ಬ್ರ್ಯಾಂಡು ಜಿಯೋದವರು. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತು ಅಂದರೆ ಅಕ್ಟೋಬರ್ 1ನೇ ತಾರೀಕು ಏರ್ಟೆಲ್ ಮತ್ತು ಜಿಯೋ ಎರಡೂ ಕೂಡ 5Gಯನ್ನು ಲಾಂಚ್ ಮಾಡ್ತಾ ಇರುವಂಥದ್ದು. ನಮ್ಮ ಕರ್ನಾಟಕದಲ್ಲ ಮಾಡ್ತಾ ಇಲ್ಲ, ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ನಿಧಾನವಾಗಿ ಎಲ್ಲ ಕಡೆನೂ ಕೂಡ ಲಾಂಚ್ ಮಾಡ್ತಾರೆ. ಮೊದಲು ಮೇನ್ ಸಿಟಿಗಳಿಗೆ ಕೊಡ್ತಾರೆ. ಈ ಕಾರಣದಿಂದ ಜಿಯೋದವರು ಜಿಯೋ ಫೋನ್ 5Gಯನ್ನು ಈ ತಿಂಗಳು ಲಾಂಚ್ ಮಾಡಬಹುದು ಅಂತ ಹೇಳಲಾಗ್ತಿರುವಂಥದ್ದು. ಈ ಒಂದು ಜಿಯೋ ಫೋನ್ 5Gಯಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 680 5G ಪ್ರೊಸೆಸರ್ ಇರುತ್ತಂತೆ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 8 ರಿಂದ 12 ಸಾವಿರ ರೂಪಾಯಿ ಒಳಗಡೆ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಿರುವಂಥದ್ದು ಆಯಿತಾ. 8 ರಿಂದ 12 ಸಾವಿರ, ಇನ್ ಕೇಸ್ 8 ಸಾವಿರ ರೂಪಾಯಿಗೆ ಲಾಂಚ್ ಆಯಿತು ಅಂತಂದರೆ ನಂಗೆ ಅನ್ನಿಸ್ತಂಗೆ ಇದು ಜಗತ್ತಿನ ಚೀಪೆಸ್ಟ್ 5G ಸ್ಮಾರ್ಟ್ಫೋನ್ ಆದರೂ ಆಗಬಹುದೇನೋ. ನಮ್ಮ ಭಾರತದಲ್ಲಿ ಇದುವರೆಗೂ ಚೀಪೆಸ್ಟ್ ಅಂತ ಅಂದರೆ 13 ಸಾವಿರ ರೂಪಾಯಿ ಆಯಿತಾ. 13 ಸಾವಿರ ರೂಪಾಯಿಗೆ ಒಂದು 5G ಫೋನ್ ಪರ್ಚೇಸ್ ಮಾಡ್ಬೋದು. ಅದಕ್ಕಿಂತ ಕಡಿಮೆ ನೀವು ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಷ್ಟು ಕಡಿಮೆಗೆ ಲಾಂಚ್ ಆಗಿದ್ರೆ ಬೆಂಕಿ ಇರುತ್ತೆ. ನಂಗೆ ಅನ್ನಿಸ್ತಂಗೆ ಇವರು ಜಿಯೋ ಫೋನ್ 5Gಯನ್ನು ಅವ್ರದ್ದು ಏನು ಜಿಯೋ ಪ್ಲ್ಯಾನ್ ಇದೆ 5G ಪ್ಲ್ಯಾನು ಅದಕ್ಕೆ ಇಂಟಿಗ್ರೇಟ್ ಮಾಡಿ ಲಾಂಚ್ ಮಾಡಬಹುದು ನಂಗೆ ಅನ್ನಿಸ್ತಂಗೆ ಆಯಿತಾ. ಸೊ ನೀವು ಫೋನ್ನ ಜೊತೆಗೆ ನಿಮಗೆ 1 ವರ್ಷ ಅಥವಾ 1.5 ವರ್ಷನೋ ಎಷ್ಟರದ್ದೋ ಒಟ್ಟಿಗೆ ಜಿಯೋ ಪ್ಲ್ಯಾನ್ನ ಜೊತೆಗೇ ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತೀನಿ. ಸೊ ಕಾದು ನೋಡೋಣ ಹೆಂಗೆ ಲಾಂಚ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ. ಸೇಮ್ ಜಿಯೋ ಫೋನ್ ಇತ್ತಲ್ಲ ಅದೇ ರೀತಿ ಆದರೂ ಆಗಬಹುದು. ಒಟ್ಟಿಗೆ ನೀವು ಫೋನು ಜೊತೆಗೆ 1 ವರ್ಷದ ಪ್ಲ್ಯಾನು ಕೂಡ ಒಟ್ಟಿಗೆ ತೊಗೊಬೋದು ಅಂತ ಅನಿಸುತ್ತೆ. ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಒಂದು 8 ಸಾವಿರ ರೂಪಾಯಿ ಆಗ್ಬೋದು ಅಂತ ಅನಿಸುತ್ತೆ. ಕಾದು ನೋಡಿ ಯಾವ ರೀತಿ ಮಾಡ್ತಾರೆ ಅಂತ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದುಬಿಟ್ಟು Moto G72 ಆಯಿತಾ. ನಾಡಿದ್ದು ಈ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ತದೆ. ಈ ಒಂದು ಸ್ಮಾರ್ಟ್ಫೋನಲ್ಲಿ ಮೀಡಿಯಾಟೆಕ್ಕಿಂದು ಇಲ್ಲಿ ಒಂದು G99 ಪ್ರೊಸೆಸರ್, ಒಂದು 4G ಪ್ರೊಸೆಸರ್ ಆಯ್ತದ, ಒಂದು 5G ಪ್ರೊಸೆಸರ್ ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ಈ ಒಂದು ಸ್ಮಾರ್ಟ್ಫೋನ್ ನಂಗೆ ಅನ್ನಿಸ್ದಂಗೆ ಸುಮಾರು ಒಂದು 18-19 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ, ಅಪ್ರಾಕ್ಸಿಮೇಟ್ ಅಷ್ಟು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ನಮಗೆ. 120 ಹರ್ಟ್ಸ್ ರಿಫ್ರೆಶ್ ರೇಟು, 10 ಬಿಟ್ ಕಲರ್ ಸಪೋರ್ಟ್ ಆಗುವಂಥ ಡಿಸ್ಪ್ಲೇ ಆಯಿತಾ. ಸಖತ್ ಒಳ್ಳೆ ಡಿಸ್ಪ್ಲೇ ಹಾಕಿದ್ದಾರೆ. ಒಟ್ಟಿಗೆ ಸ್ಪೆಸಿಫಿಕೇಷನ್ ನೋಡಿದ್ರೆ ನಂಗೆ ಅನ್ನಿಸ್ದಂಗೆ ಒಂದು ಇನ್ ಕೇಸ್ 20 ಸಾವಿರ ರೂಪಾಯಿ ಒಳಗೆ ಲಾಂಚ್ ಆಗಿದೆ ಅಂದರೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದೇನೋ. ಒಟ್ಟಿಗೆ ಫೋನ್ ಮಾತ್ರ ಚೆನ್ನಾಗಿದೆ. ಇದನ್ನು ಅನ್ಬಾಕ್ಸ್ ಕೂಡ ಮಾಡ್ತೀನಿ, ವೆಯ್ಟ್ ಮಾಡಿ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದುಬಿಟ್ಟು OnePlus Nord 3, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ OnePlus ಸೀರೀಸು. OnePlus Nord ಕೂಡ ತುಂಬ ಒಳ್ಳೆ ಸೇಲ್ಸ್ ಮಾಡ್ತು, Nord 2 ಕೂಡ ಒಳ್ಳೆ ಸೇಲ್ಸ್ ಮಾಡ್ತು. Nord 3ನ ಲಾಂಚ್ ಮಾಡಬಹುದು ಈ ತಿಂಗಳು, ಇನ್ನೂ ಗ್ಯಾರಂಟಿ ಇಲ್ಲ. ಈ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆದರೆ ಇದು ಕೂಡ 25 ರಿಂದ 30 ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದು. ಐ ಹೋಪ್ ಈ ಒಂದು ಸ್ಮಾರ್ಟ್ಫೋನ್ ರಿಯಲ್ಮಿ ಫೋನ್ ರೀತಿ ಇರುವುದಿಲ್ಲ ಅಂತ. ಏನಕ್ಕೆ ಅಂದರೆ ಇತ್ತೀಚೆಗೆ ಲಾಂಚ್ ಆಗ್ತಿರುವಂಥ ಆಲ್ಮೋಸ್ಟ್ ಎಲ್ಲ OnePlus ಫೋನ್ಗಳು ರಿಯಲ್ಮಿ ಫೋನ್ ರೀತಿಯೇ ಅನ್ನಿಸ್ತವೆ. ಸೊ ಆ ಕಾರಣದಿಂದ ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದುಬಿಟ್ಟು iQOO ಕಡೆಯಿಂದ iQOO 10 Pro 5G. ಈ ಒಂದು ಸ್ಮಾರ್ಟ್ಫೋನ್ ಈ ತಿಂಗಳು ಕೊನೆಯಷ್ಟರಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಿರುವಂಥದ್ದು. ಒಂಥರ ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಸ್ಮಾರ್ಟ್ಫೋನ್ ಇದಾಗಿರುತ್ತೆ. ಕರ್ವ್ ಡಿಸ್ಪ್ಲೇ ಪ್ರತಿಯೊಂದು ಕೂಡ ಬೆಂಕಿ ಇರುತ್ತೆ. ಮೋಸ್ಟ್ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ನ ಜೊತೆಗೆ ಬರುತ್ತೆ. 8 Gen 2 ಜೊತೆಗೆ ಬಂದರೂ ಬರ್ಬೋದು, ಗೊತ್ತಿಲ್ಲ ಆಯಿತಾ. ಮೋಸ್ಟ್ಲಿ ಹಿಂಗೆ ಅಂತ ಇದ್ದಾರೆ 8+ Gen 1 Gen 2 ಜೊತೆಗೆ ಬಂದರೂ ಚೆನ್ನಾಗಿರುತ್ತೆ. ಕಾದು ನೋಡೋಣ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ. ಇನ್ ಕೇಸ್ ಲಾಂಚ್ ಆಯಿತು ಅಂದರೆ 55-60 ಸಾವಿರ ರೇಂಜಲ್ಲಿ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗಬಹುದು. ಹೆವಿ ಗೇಮರ್ಸ್ಗಳಿಗೆ ನಂಗೆ ಅನ್ನಿಸ್ತಂಗೆ ಹೇಳಿ ಮಾಡಿಸಿದ ಫೋನ್ ಅಂತ ನನಗಂತೂ ಅನಿಸುತ್ತೆ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದುಬಿಟ್ಟು ಇನ್ಫಿನಿಕ್ಸ್ ಕಡೆಯಿಂದ. ಹೌದು, ಇನ್ಫಿನಿಕ್ಸ್ ಕಡೆಯಿಂದ. ಇನ್ಫಿನಿಕ್ಸ್ ಅವರು 0 ಸೀರೀಸನ್ನು ಲಾಂಚ್ ಮಾಡಿದ್ರು ಕಳೆದ ವರ್ಷ. ಒಳ್ಳೆ ಫೋನ್ ಮಾತ್ರ, ಒಂದೇ ಒಂದು ಫೋನ್ ಸದ್ಯಕ್ಕೆ ಲಾಂಚ್ ಮಾಡಿರೋದು ಅನ್ಕೋತೀನಿ. ಸೊ ಒಳ್ಳೆ ಸ್ಪೆಸಿಫಿಕೇಷನ್, ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿದ್ರು. ಸೊ ಇದೀಗ ಇನ್ಫಿನಿಕ್ಸ್ 0 ಅಲ್ಟ್ರಾ ಅಂತ ಒಂದು ಫೋನ್ ಲಾಂಚ್ ಮಾಡ್ತಿದ್ದಾರೆ ಆಯಿತಾ. ಸೊ ಈ ಒಂದು ಫೋನಲ್ಲಿ 200 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇರುತ್ತಂತೆ, 200 ಮೆಗಾ ಪಿಕ್ಸೆಲ್ ಮತ್ತು 180 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತಂತೆ. ಕ್ರೇಜಿ ವಿಷಯ ಆಯಿತಾ. ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ನ ರಿಫ್ರೆಶ್ ರೇಟು, ಕರ್ವ್ ಡಿಸ್ಪ್ಲೇನ ಹೊಂದಿರುವಂಥ ಸ್ಮಾರ್ಟ್ಫೋನ್. ಆದರೆ
ಈ ಒಂದು ಫೋನ್ಲಿರುವಂಥ ಪ್ರೊಸೆಸರ್ ಒಂದು ಡಬ್ಬಾ ಪ್ರೊಸೆಸರ್ ಆಯಿತಾ, ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ. ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 920 ಪ್ರೊಸೆಸರ್ ಇದೆ, ಕೆಟ್ಟ ಪ್ರೊಸೆಸರ್ ಅಂತಲ್ಲ. ಆದರೆ ಉಳಿದಿದ್ದ ಸ್ಪೆಸಿಫಿಕೇಷನ್ ಎಲ್ಲ ನೋಡಿದ್ರೆ ಈ ಪ್ರೊಸೆಸರ್ನ ಪವರ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ನನಗೆ. ಈ ಕಾರಣದಿಂದ ಡಬ್ಬ ಅಂತ ಅಂದಷ್ಟೇ, ಬೇರೆ ಇನ್ನೇನೂ ಇಲ್ಲ. ಇದರಲ್ಲಿ 8 GB ರ್ಯಾಮು, 256 GB ಸ್ಟೋರೇಜಲ್ಲಿ ಎಲ್ಲ ಚೆನ್ನಾಗಿದೆ ಸ್ಪೆಸಿಫಿಕೇಷನ್ನು. ಆದರೆ ಪ್ರೊಸೆಸರ್ ಒಂದು ಚೆನ್ನಾಗಿ ಕೊಟ್ಟಿದ್ರೆ ಫ್ಲ್ಯಾಗ್ಶಿಪ್ ಅಂತ ಅನ್ಸ್ಕೊಂಬಿಡೋದು. ಆದರೆ ಪ್ರೊಸೆಸರ್ ಒಂಥರ ಮಿಡ್ ಎಂಡ್ ಅಂತ ಅನ್ನಬಹುದು. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದುಬಿಟ್ಟು ಗೂಗಲಿಂದು Pixel 7 ಸೀರೀಸು, Pixel 7 Pro ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಭಾರತಕ್ಕೆ ಬರ್ತಾ ಇರುವಂಥದ್ದು. ಪ್ರೀ ಆರ್ಡರ್ ಶುರುವಾಗುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಗೂಗಲ್ ಇಂಡಿಯಾ ಇದನ್ನು ಟ್ವೀಟ್ ಕೂಡ ಮಾಡಿರುವಂಥದ್ದು ಆಯಿತಾ. Pixel 7 and 7 Pro ಗೆಟ್ ರೆಡಿ ಟು ಪ್ರೀ ಬುಕ್ 6th October 9:30 PM ಅಂತ. ಸೊ ಇದರಲ್ಲಿ ಅವ್ರದ್ದೇ 10,000 ಪ್ರೊಸೆಸರ್ ಎಲ್ಲ ಹಾಕಿರ್ತಾರೆ. ಒಂದು ಒಳ್ಳೆ ಕ್ಯಾಮ್ರಾ ಒಂದಿರುತ್ತೆ ಒಂದು ಸ್ಮಾರ್ಟ್ಫೋನ್. ಸೊ ಫೈನಲಿ ನಮ್ಮ ಭಾರತಕ್ಕೆ ಲಾಂಚ್ ಆಗ್ತಿರುವಂಥದ್ದು ಒಂದು ಖುಷಿ ವಿಷಯ. ಕಾದು ನೋಡೋಣ ಹೆಂಗಿರುತ್ತೆ ಅಂತ. ಸ್ಮಾರ್ಟ್ಫೋನ್ ಸ್ಪೆಸಿಫಿಕೇಷನಲ್ಲಿ ಆಲ್ರೆಡಿ ಲೀಕ್ ಆಗಿದೆ, ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀನಿ, ವೆಯ್ಟ್ ಮಾಡಿ ನೋಡಿ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಿಟ್ಟು ಹೆವಿ ಅಂದರೆ ಹೆವಿ ಪಾಪ್ಯುಲರ್ ಸೀರೀಸು. ನೆಕ್ಸ್ಟ್ 2 ಸ್ಮಾರ್ಟ್ಫೋನ್ಗಳು Realme 10 ಸೀರೀಸು. ಮೋಸ್ಟ್ ರಿಯಲ್ಮಿ ನಂಬರ್ ಸೀರೀಸ್ ಅಂತಿರೋದಕ್ಕೆ ರಿಯಲ್ಮಿ ಅವರು ಈ ಒಂದು Realme 10 ಈ ತಿಂಗಳು ಲಾಂಚ್ ಮಾಡಬಹುದು, ಇನ್ನು ಕೆಲವೇ ದಿನಗಳಲ್ಲಿ. ಆ್ಯಕ್ಚುಲಿ ಇದು ಗೀಕ್ ಬೆಂಚಲ್ಲಿ ಸ್ಪೆಸಿಫಿಕೇಷನ್ ಲೀಕ್ ಆಗಿರುವಂಥದ್ದು. ಇಲ್ಲೂ G99 ಪ್ರೊಸೆಸರ್ನ ಹೊಂದಿರುತ್ತೆ ಅಂತ ಹೇಳಲಾಗ್ತಿರುವಂಥದ್ದು ಆಯಿತಾ. ಸೊ ಈ ಕಾರಣದಿಂದ ಈ ಸಲ ಕೂಡ ಮೋಸ್ಟ್ಲಿ ಈ ಒಂದು Realme 10 ಸೀರೀಸ್ನಲ್ಲಿ 4Gಯನ್ನು ಫುಲ್ 5G ಸ್ವಿಚ್ ಆಗ್ತಾರೆ ಅಂತ ಅಂದ್ಕೊಂಡಿದೆ. ಈ ವರ್ಷವೂ ಕೂಡ 4G ಫೋನ್ನ ಲಾಂಚ್ ಮಾಡಲಿದ್ದಾರೆ. ಪ್ರಿಫರಬಲಿ ನಾನಂತ ಹೇಳೋದಿಷ್ಟೇ, ಪ್ರಿಫರಬಲಿ ಎಲ್ಲರೂ ಕೂಡ 5G ಫೋನ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಇವತ್ತಿನ ಲಾಂಚ್ ಆಗ್ತದೆ 5G. ಸೊ ಈಗಲೂ 4G ತೊಗೊಂಡ್ರೆ ನಂಗೆ ಅನ್ನಿಸ್ದಂಗೆ ಸರಿ ಅನಿಸಲ್ಲ. ಸೊ ಅದರಿಂದ ನೆಕ್ಸ್ಟ್ ತೊಗೊಂಡ್ರೆ ಎಲ್ಲರೂ ಕೂಡ 5G ಫೋನ್ನೇ ತೊಗೊಳ್ಳಿ ಅಂತ ಪ್ರಿಫರ್ ಮಾಡ್ತೀನಿ ನಾನು. ಸೊ ಇದು ಲೀಕ್ಸ್ನ ಪ್ರಕಾರ ಇದರಲ್ಲಿ ಇದು G99 ಒನ್ ಆಫ್ ದ ವೇರಿಯಂಟ್, ಬೇಜಾನ್ ವೇರಿಯಂಟ್ ಲಾಂಚ್ ಮಾಡ್ತಾರೆ ಒಂದು Realme 10 ಸೀರೀಸ್ನಲ್ಲಿ. 10 Pro ಅಂತ, 10i ಅಂತೆ, 10 Pro Plus ಅಂತ ಇವು ಬೇಜಾನ್ ಮಾಡಿದ್ರೆ ತಲೆಗಟ್ಸ್ಕೊಂಡ್ಬಿಟ್ಟು ಇದರಲ್ಲಿ ಒಂದು 5G ಕೂಡ ಇದ್ದೇ ಇರುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ಇದೊಂದು ಫೋನ್ ಆದರೆ ನೆಕ್ಸ್ಟು Redmi 12 ಸೀರೀಸು. ಇಷ್ಟು ದಿನ 11 ಸೀರೀಸ್ನೆಲ್ಲ ಪರ್ಚೇಸ್ ಮಾಡ್ತಾಯಿದ್ರೆ ನೆಕ್ಸ್ಟ್ 12 ಸೀರೀಸು. ಇದು ಚೈನಾದಲ್ಲಂತೂ ಈ ತಿಂಗಳು ಲಾಂಚ್ ಆಗುತ್ತಂತೆ. ಆದರೆ ನಮ್ಮ ಭಾರತಕ್ಕೆ ಸೈಮಲ್ಟೇನಿಯಸ್ ಆಗಿ ಲಾಂಚ್ ಮಾಡ್ತಾರೆ ಅಥವಾ ಅದಾಗಿ ಸ್ವಲ್ಪ ದಿನಕ್ಕೆ ಲಾಂಚ್ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಒಟ್ಟಿಗೆ Redmi 12 ಸೀರೀಸು ಈ ತಿಂಗಳು ಲಾಂಚ್ ಆಗ್ತಾ ಇರುವಂಥದ್ದು ಈ ತಿಂಗಳು. ಸೊ ಇದರಲ್ಲಿ ಡೈಮೆನ್ಸಿಟಿ 820, ಆಲ್ಮೋಸ್ಟ್ ಫುಲ್ 5Gಗೆ ಸ್ವಿಚ್ ಮಾಡ್ತಾರೆ ಇವರು ಅಂತ ಇನ್ನೂ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಒಳ್ಳೊಳ್ಳೆ ಸ್ಪೆಸಿಫಿಕೇಷನ್ನ ಈ ಒಂದು ಸೀರೀಸ್ನಲ್ಲಿ ನೀಡ್ತಾರೆ. ಮೋಸ್ಟ್ ಪಾಪ್ಯುಲರ್ ಸೀರೀಸು ರೆಡ್ಮಿನಲ್ಲಿ ಹೆವಿ ಸೇಲ್ಸನ್ನು ಮಾಡುವಂಥ ಸೀರೀಸ್ ಇದ್ದಾನೆ, ನೋಟ್ ಸೀರೀಸೇ. ಸಖತ್ತು ಫೋನ್ಗಳು ಸೇಲ್ ಆಗುತ್ತೆ. ಸೊ ಕಾದು ನೋಡೋಣ ಏನು ಮಾಡ್ತಾರೆ. ಆಬ್ವಿಯಸ್ಲಿ ಅಮೋಲ್ಡ್ ಡಿಸ್ಪ್ಲೇ ಇರುತ್ತೆ, 90 ಅಥವಾ 120 Hz ಇರುತ್ತೆ. ಒಂದೊಳ್ಳೆ ಕ್ಯಾಮ್ರಾ ಕೊಟ್ಟಿರ್ತಾರೆ, ಪಂಚೋಲ್ ಕ್ಯಾಮ್ರಾ ಇರುತ್ತೆ, ಗ್ಲಾಸ್ ಬ್ಯಾಕು ಕೊಡ್ತಾರೆ. ರೀಸೆಂಟಾಗಿ ಕೆಲವೊಂದು ಫೋನಲ್ಲಿ ರೆಡ್ಮಿ ಅವರು ಡ್ಯೂಯಲ್ ಸ್ಪೀಕರ್ ಇರುತ್ತೆ ಅಂತ ಅನ್ಕೋತೀನಿ. IR ಬ್ಲಾಸ್ಟರ್ ಅಂತೂ 100% ಇದ್ದೇ ಇರುತ್ತೆ. ಸೊ ಕಾದು ನೋಡೋಂಗಿದೆ. ಸೊ ಇದಿಷ್ಟು ಕೆಲವೊಂದು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಕೆಲವೊಂದು ಸ್ಮಾರ್ಟ್ಫೋನ್ಗಳು ಆಯಿತಾ. ನೇಮಿಗೆ ಇದನ್ನು ಬಿಟ್ಟು ಬೇರೆ ಯಾವ್ದು ನಿಮ್ಗೆ ಹೆವಿ ಇಂಟ್ರೆಸ್ಟಿಂಗ್ ಹೆವಿ ವೆಯ್ಟ್ ಮಾಡ್ತಾ ಇದ್ದೀರಾ. ಕೆಲವೊಂದು ರೋಗ್ ಫೋನು ಕೂಡ ತುಂಬ ಜನ ವೆಯ್ಟ್ ಮಾಡ್ತಿರ್ಬೋದು, ಅದು ಕೂಡ ಬರ್ತಾರೆ. ಈಗ ಬೇಜಾನು ಹೇಳ್ತಾ ಕೂತ್ಕೊಂಡ್ರೆ ಎಂಡ್ಲೆಸ್ ವಿಡಿಯೋ ಮಾಡ್ತಾನೆ ಇರ್ಬೇಕು ನಾನು. ಸೊ ನಿಮಗೆ ಯಾವುದು ವೆಯ್ಟ್ ಮಾಡ್ತಾಯಿದ್ದೀರಾ, ನಾನು ಮಿಸ್ ಮಾಡಿದಂಥ ಯಾವ ಫೋನಿಗೆ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ ದಯವಿಟ್ಟು ಈ ಕಡೆ ಕಾಮೆಂಟ್ ತಿಳಿಸಿ. ನೆಕ್ಸ್ಟ್ ಅದು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಿಷ್ಟು ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಯೂಸ್ ಆಯಿತು ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.